ಚಿತ್ರ ಬಿಡುಗಡೆಗಿಂತ ಮುಂಚೆನೆ ತುಂಬಾ ಜೋರಾಗಿ ಸದ್ ಮಾಡ್ತಾನೆ ಇತ್ತು. ಸೊ ಏನಪ್ಪಾ ಅಂತಂದ್ರೆ ಕಾಟೇರ ಚಿತ್ರ ಬಿಡುಗಡೆಗಿಂತ ಮುಂಚೆ ಸದ್ ಮಾಡಿದ್ದು ನಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಪ್ರೀ ಬುಕಿಂಗ್ ಟೈಮಲ್ಲೇ ರಿಲೀಸ್ಗಿಂತ ಮುಂಚೆ ಏನ್ ಪ್ರೀ ಬುಕಿಂಗ್ ನಡೆಯುತ್ತೆ ಅದರಲ್ಲೇ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ 1 ಕೋಟಿಗಿಂತ ಅಧಿಕ ಹಣವನ್ನ ಗಳಿಕೆ ಮಾಡಿತ್ತು. ಇನ್ನು ರಿಲೀಸ್ ಆದ್ಮೇಲೆ ಎಷ್ಟೊಂದು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು, ಡೇ 1 ಇಷ್ಟು ಕಲೆಕ್ಷನ್ ಆಗಿದೆ, ಡೇ 2 ಇಷ್ಟು ಕಲೆಕ್ಷನ್ ಆಗಿದೆ ಅಂತ. ಸೊ ಒಂದು ಸಕ್ಸಸ್ ಮೀಟ್ ನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರಿಗೆ ವರದಿಗಾರರು ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ 3 ದಿನದಲ್ಲಿ 58 ಕೋಟಿ ಹಣವನ್ನ ಗಳಿಕೆ ಮಾಡಿದೆ ಅಂಡ್ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ 100 ಕೋಟಿ ದಾಟುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದು, ನೋಡಿ ಇದು ನಾನು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ 100 ಕೋಟಿ ದಾಟುತ್ತೆ ಅಥವಾ 100 ಕೋಟಿ ಹತ್ರ ಇದೀವಿ ಅಂದ್ರೆ ನಂಗೆ ಗೊತ್ತಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಇಷ್ಟು ಬಜೆಟ್ ಅಂತೂ ಹೇಳಲ್ಲ ಅಂಡ್ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ನನ್ಗೆ ಗೊತ್ತಿರಲ್ಲ, ನಾನು ಕೇಳಿಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಅಂದ್ರೆ 58 ಕೋಟಿ ಸುಳ್ಳು ಅನ್ನೋ ರೀತಿ ಹೇಳಿಲ್ಲ ಅವರು, ಆದ್ರೆ 100 ಕೋಟಿ ಆಗುತ್ತೋ ಅಥವಾ ಅದೆಲ್ಲ ಗೊತ್ತಿಲ್ಲ ಅಂಡ್ ಆಗಿರಬಹುದು ಅನ್ನೋ ತರ ಹೇಳಿದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ, 58 ಕೋಟಿ ಸುಳ್ಳ ಅಥವಾ 58 ಕೋಟಿ ಆಗಿರಬಹುದಾ ಅಂತ? ಅಂಡ್ ಅದಲ್ದೇನೆ ಬೇರೆ ಭಾಷಿಗರು ಸಹ ಬಂದು ನಮ್ಮ ಕನ್ನಡ ಚಿತ್ರವನ್ನ ಕನ್ನಡದಲ್ಲೇ ನೋಡ್ತಾ ಇರೋದು ಇನ್ನೊಂದು ಹೆಮ್ಮೆ ಆಯ್ತು. ಅಂತಂದ್ರೆ ಇನ್ನೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಇಷ್ಟು ಅತಿ ವೇಗವಾಗಿ ಜನಗಳಿಗೆ ರೀಚ್ ಆಗ್ತಾ ಇದೆ, ಜನಗಳು ಬಂದು ನೋಡ್ತಾ ಇದ್ದಾರೆ, ತುಂಬಾ ಪ್ರಶಂಸೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಖುಷಿ ಪಡುವಂತಹ ವಿಚಾರನೇ ಹೌದು. ಅಂಡ್ ಡಿ ಬಾಸ್ ಅವರ ಕಾಟೇರ ಚಿತ್ರ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಬೇರೆ ಭಾಷೆ ಚಿತ್ರರಂಗಕ್ಕೂ ಸಹ ಈ ಒಂದು ಚಿತ್ರ ರೋಲ್ ಮಾಡೆಲ್ ಆಗುತ್ತೆ ಅಂತ ಅಥವಾ ಆಗಬಹುದು ಅಂತ ನನ್ಗನ್ಸುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಕಾಟೇರ ಚಿತ್ರದ ಬಗ್ಗೆ, ಅಥವಾ ಕಾಟೇರ ಚಿತ್ರ ಅಂತಂದ್ರೆ ಒಂದು ವರ್ಡ್ ಅಲ್ಲಿ ಏನ್ ಹೇಳ್ಬೇಕು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.